ಎಲ್ಲರಿಗೂ ನಮಸ್ಕಾರ. ಚಾರ್ಟ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಮೊದಲಿಗೆ ನಿಫ್ಟಿ ಚಾರ್ಟ್ ನೋಡೋಣ. ಸೊ ಬೇಸಿಕಲಿ ನಾನು ಲಾಸ್ಟ್ ಫ್ಯೂ ಡೇಸಿಂದ ಹೇಳ್ತಿದ್ದೆ ಮಾರ್ಕೆಟ್ ಬಿಟ್ಟು ತುಂಬ ವೀಕ್ ಆಗಿದೆ, ಟೆಸ್ಟ್ ಪೊಸಿಷನ್ಸ್ ತೊಗೊಳ್ಳಿ, ವರ್ಕ್ ಆದರೆ ಮಾತ್ರ ರಿಸ್ಕ್ ಆ್ಯಡ್ ಮಾಡಿ ಅಂತ ಹೇಳಿದ್ದೆ, ಪೊಸಿಷನ್ಸ್ ಆ್ಯಡ್ ಮಾಡಿ ಅಂತ ಹೇಳಿದೆ. ಸೊ ಇವತ್ತು ನಿಫ್ಟಿ ಒಂದು ಸ್ಟ್ರಾಂಗ್ ಓಪನಿಂಗ್ ಆದಮೇಲೆ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಲೋಸಿಂಗ್ ಕೂಡ ಕೊಟ್ಟಿದೆ. ಅಷ್ಟೇ ಅಲ್ಲದೆ ನಂಗೆ 26,000 ಏನು ಈ ಲೆವೆಲ್ ಅಬ್ಸರ್ವ್ ಮಾಡ್ತಿದ್ದೆ, ಇದಕ್ಕೆ ಮೇಲೇ ಕ್ಲೋಸ್ ಆಗಿದೆ, ವಿತ್ ಗ್ಯಾಪ್ ಆಗಿದೆ. ನಾನು ಗ್ಯಾಪ್ ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ಗ್ಯಾಪ್ ಕೂಡ ಇದೆ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಏನಂದರೆ ನಾನು ಇಲ್ಲಿ ಆ್ಯಕ್ಚುಲಿ ಒಂದು ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ, ಸಮಥಿಂಗ್ ಲೈಕ್ ದಿಸ್ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಿನ, ಅಟ್ಲೀಸ್ಟ್ ಒಂದು 4-5 ಡೇಸ್. ಆಮೇಲೆ ಒಂದು ಒಳ್ಳೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ವರ್ಟಿಕಲ್ ಮೂಮೆಂಟ್ ಕೊಡ್ತಾನೆ ಡೆಫಿನೆಟ್ಲಿ ಈ ಥರ ಆಗ್ಬೋದು, ಸಸ್ಟೈನ್ ಆಗೋಲ್ಲ, ಆಬ್ವಿಯಸ್ಲಿ ವೀಕ್ ಆಗಿರುತ್ತೆ ಆಮೇಲೆ ಮೂವ್. ಸೊ ಅದಕ್ಕೋಸ್ಕರ ನೋಡೋಣ ಇಲ್ಲಿಂದ. ಬಟ್ ಡೆಫಿನೆಟ್ಲಿ ತುಂಬ ಸ್ಟ್ರಾಂಗ್ ಇದೆ ಮಾರ್ಕೆಟ್ ಬ್ರೆತ್ ಈಗ ಇವತ್ತಿಂದು ಅನಾಲಿಸಿಸ್ ನೋಡೋಕೆ ಹೋದರೆ. ಸೊ ಆಬ್ವಿಯಸ್ಲಿ ಪೊಸಿಷನ್ಸ್ ತೊಗೊಬೋದು, ನಾಟ್ ಎ ಪ್ರಾಬ್ಲಮ್. ಸೊ ಬನ್ನಿ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡೋಣ. ಸ್ಮಾಲ್ ಕ್ಯಾಪ್ ನೋಡೋಣ ಬನ್ನಿ. ಸೊ ಸ್ಮಾಲ್ ಕ್ಯಾಪ್ ನಾನು ಏನು ನಿಮ್ಗೆ ಹೇಳಿದ್ದೆ, ಈ ಪರ್ಟಿಕ್ಯುಲರ್ ಲೆವೆಲ್ ನಾನು ತುಂಬ ಇಲ್ಲೊಂದು ಬೇಸ್ ಫಾರ್ಮ್ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ 3 ಡೇಸ್ ಕಂಟಿನ್ಯೂಸ್ ಆಗಿ ವರ್ಟಿಕಲ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಇಲ್ಲಿಂದ ನಾನು ಆ್ಯಕ್ಚುಲಿ ಸ್ವಲ್ಪ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಒಂದು 2 to 3 ಡೇಸ್ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಅಟ್ಲೀಸ್ಟ್ ಒಂದು ಈ ಥರ ಸೈಡ್ ವೇಸ್ ಬರಬೇಕು, ಆಮೇಲೆ ಒಂದು ಬ್ರೇಕ್ಔಟ್ ಆಗಬೇಕು. ಸೊ ವರ್ಟಿಕಲ್ ಮೂವ್ಮೆಂಟ್ ಆದರೆ ಡೆಫಿನೆಟ್ಲಿ ನಾನು ತೋರಿಸ್ತೀನಿ. ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ಸಲ್ಲಿ ತುಂಬ ಸರಿ ಆಗಿದೆ. ಯಾವಾಗೆಲ್ಲ ವರ್ಟಿಕಲ್ ಮೂವ್ಮೆಂಟ್ಸ್ ಕೊಡುತ್ತೆ ನೋಡಿ, ಡೆಫಿನೆಟ್ಲಿ ನೋಡಿ ಕಂಟಿನ್ಯೂಸ್ 4-5 ಡೇಸ್, ಆಲ್ಮೋಸ್ಟ್ 6 ಡೇಸ್ ಮೂವ್ ಆಗುತ್ತೆ, ಹಂಗೆ ವಾಪಸ್ ಬಂದುಬಿಡುತ್ತೆ. ಸೊ ಈ ಥರ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಕನ್ಸಲ್ಟೇಷನ್ ತುಂಬ ಇಂಪಾರ್ಟೆಂಟು, ಅಲ್ಲೇ ಸ್ಟ್ರಾಂಗ್ ಬೈರ್ ಇರೋದು ಆ್ಯಕ್ಚುಲಿ ಯಾವಾಗಲೂ. ಸೊ ಇಲ್ಲಿಂದ ಒಂದು ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಮಿಡ್ ಕ್ಯಾಪ್ ಸೇಮ್ ನಿಫ್ಟಿ ಸ್ಟೋರಿ, ನಥಿಂಗ್ ಚೇಂಜಸ್. ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು. ಬ್ಯಾಂಕ್ ನಿಫ್ಟಿ ಕೂಡ ಏನು ಸಪೋರ್ಟ್ ತೊಗೊತಿದೆ 21 EMA ಅಟ್ಲೀಸ್ಟ್ ಇಲ್ಲಿಂದ ಒಂದು ಡೆಫಿನೆಟ್ಲಿ ಒಂದು ಸ್ವಲ್ಪ ಬೇಸ್ ಫಾರ್ಮ್ ಆಗಬೇಕು. ಸೊ ನಾನು ಇನ್ಫ್ಯಾಕ್ಟ್ ಹೇಳೋದಾದ್ರೆ ನಂಗೆ ಇಲ್ಲಿಂದ ಏನು ಈ ಥರ ಒಂದು ಮೂಮೆಂಟ್ ಬೇಕಾಗಿಲ್ಲ. ಇಲ್ಲಿಂದ ಏನೊಂದು ಈ ಥರ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬೇಡ ನನಗೆ ಆ್ಯಕ್ಚುಲಿಂದ ಸೈಡ್ ವೇಸ್ ಆಗಬೇಕು. ಎಷ್ಟು ಸೈಡ್ ವೇಸ್ ಆಗುತ್ತೆ ಈ ಥರ ನೋಡ್ಬೋದು, ಈ ಥರ ಒಳ್ಳೆ ಮೂಮೆಂಟ್ ಕೊಡುತ್ತೆ ಅವಾಗ. ಸೊ ಅದು ಸ್ಟೋರಿ ಆ್ಯಕ್ಚುಲಿ ನೋಡೋಣ. ಸೊ ಸೆಕ್ಟರ್ ವೈಸ್ ನೋಡೋದಾದರೆ ನಿಮಗೆ ನಾನು ಹೇಳಿದಾಗೆ ಆಲ್ರೆಡಿ ನಿಮಗೆ ಆಟೋ ಸೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ, ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿದೆ, ಈಗಲೂ ಕೂಡ ಸ್ಟ್ರಾಂಗ್ ಇದೆ. ಸೊ ಅಪಾರ್ಟ್ ಫ್ರಮ್ ಆಟೋ ಸೆಕ್ಟರ್, ಮೆಟಲ್ ಸ್ಟಾಕ್ಸ್ ತುಂಬ ಒಂದೊಳ್ಳೆ ಮೂವ್ಮೆಂಟ್ ಕೊಟ್ಟಿದೆ ಇವತ್ತು. ಸೊ ನಾನು ಅದೇ ನಿಮ್ಗೆ ಹೇಳಿದೆ, ಆಟೋ ಮತ್ತು ಮೆಟಲಲ್ಲಿ ಫೋಕಸ್ ಮಾಡಿ, ಆಲ್ಮೋಸ್ಟ್ ಬೇರೆ ಎಲ್ಲ ಸೆಕ್ಟರ್ ಬಿಟ್ಬಿಡಿ ಎಕ್ಸೆಪ್ಟ್ ಫಾರ್ಮಾ ಮತ್ತು ಐಟಿ. ಬಟ್ ಫೈನ್, ನೀವು ಸ್ಟ್ರಾಂಗ್ ಸೆಕ್ಟರ್ ಫೋಕಸ್ ಮಾಡಿದ್ರೆ ಆಟೋ ಮತ್ತು ಮೆಟಲ್ಸಲ್ಲೇ ಫೋಕಸ್ ಮಾಡಿ, ಬೇರೆ ಎಲ್ಲ ಇಗ್ನೋರ್ ಮಾಡಿ ಆ್ಯಸ್ ಆಫ್ ನಾವು. ಸೊ ಡಿಫೆನ್ಸಲ್ಲೂ ಒಂದು ಒಳ್ಳೆ ಬೌನ್ಸ್ ಬಂತು, ಬಟ್ ನಮ್ಗೆ ಬೇಕಾಗಿಲ್ಲ, ಬಿಕಾಸ್ ನಮ್ಗೆ ಆಲ್ರೆಡಿ ಒಳ್ಳೆ ಸ್ಟ್ರಾಂಗ್ ಸೆಕ್ಟರ್ ಇದೆ ಆಟೋ ಮತ್ತು ಮೆಟಲ್. ಸೊ ಫಾರ್ಮಾ ಕೂಡ ನೋಡ್ಬೋದು, ಫಾರ್ಮಾ ಕೂಡ ಒಳ್ಳೆ ಮೂಮೆಂಟ್ ಕೊಡ್ತೀವಿ ಇವತ್ತು. ಸೊ ಓವರಾಲ್ ಮಾರ್ಕೆಟ್ ಬೇಸ್ ತುಂಬ ಸ್ಟ್ರಾಂಗ್ ಇದೆ, ಡೆಫಿನೆಟ್ಲಿ ಪೊಸಿಷನ್ಸ್ ತೊಗೊಬೋದು. ಸೊ ಟೆಸ್ಟ್ ಪೊಸಿಷನ್ ತೊಗೊಳ್ಳಿ. ಸೊ ನಂದು ಓಪನ್ ಪೊಸಿಷನ್ ನೋಡಿದ್ರೆ ನಾನು ಮಾರುತಿಯಲ್ಲಿ ನಿಮ್ಗೆ ಹೇಳಿದೆ ಒಳ್ಳೆ ಪುಟ್ ಆಪ್ಷನ್ ಸೆಲ್ ಮಾಡಿದ್ದೀನಿ ಅಂತ. ಸೊ ಇದು ಕೂಡ ಒಂದು ಒಳ್ಳೆ ಪ್ರಾಫಿಟಲ್ಲಿದೆ. ಈಗ TVS ಮೋಟರ್ ನಾನು ಮುಂಚೆನೇ ಪೊಸಿಷನ್ಸ್ ಇತ್ತು, ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ. ಇವತ್ತು ಕೂಡ ನೋಡ್ಬೋದು ಒಳ್ಳೆ ಬ್ರೇಕ್ಔಟ್ ಆಗಿದೆ. ಮಾರುತಿಲಿ ಕೂಡ ನಾನು ಆ್ಯಕ್ಚುಲಿ ಶಾರ್ಟ್ ವೀಡಿಯೋ ಕೂಡ ಮಾಡಿದ್ದೆ ಮಾರುತಿ ಬಗ್ಗೆ, ತುಂಬ ಬುಲ್ಲಿಶ್ ಆಗಿದ್ದೀನಿ ನಾನು ಆಟೋ ಸೆಕ್ಟರ್ಸಲ್ಲಿ ಅಂತ. ಇದು ಕೂಡ ಒಂದು ಒಳ್ಳೆ ಬ್ರೇಕ್ಔಟ್ ಕೊಡ್ತೀವಿ ಇವತ್ತು. ಮನಪುರಂ ಆ್ಯಕ್ಚುಲಿ ಫ್ರೈಡೇ ಆ್ಯಡ್ ಮಾಡಿದ್ದೀನಿ, ಆ್ಯಸ್ ಆಫ್ ನೋ ಇಟ್ಸ್ ಗುಡ್, ನೋ ಪ್ರಾಬ್ಲಮ್. ಫಿಲ್ಮ್ ಇಂಡಸ್ಟ್ರೀಸಲ್ಲಿ ನಾನು ತುಂಬ ದಿನದ ಪೊಸಿಷನ್ ಇದೆ. ಸೊ ಇಲ್ಲಿಂದ ಒಂದು ಸ್ಮಾಲ್ ಬೇಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಸಮಥಿಂಗ್ ಈ ಥರ. ಆಮೇಲೆ ಈ ಥರ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಂಗೆ ಇಲ್ಲಿ ಕನ್ಸಲ್ಟೇಷನ್ ಆಗಬೇಕು. ಸೊ ನೋಡೋಣ. ಮುತ್ತೂಟ್ ಫೈನಾನ್ಸಲ್ಲಿ ಒಂದು ಪೊಸಿಷನ್ ಇದೆ, ಆ್ಯಸ್ ಆಫ್ ನನ್ನ ಸ್ಟಾಪ್ ಲಾಸ್ ತುಂಬ ದೂರ ಇದೆ, ನಾಟ್ ಎ ಪ್ರಾಬ್ಲಮ್. JK Tyre ಒಂದು ಒಳ್ಳೆ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗಿ ಇನ್ನೊಂದು ಕನ್ಸಲ್ಟೇಷನ್ ಆಗ್ತದೆ, ನಾಟ್ ಎ ಪ್ರಾಬ್ಲಮ್. ಇದು ನಂದು ಬಯಬಲ್ ಸೆಟಪ್ಸ್, ಬಟ್ ನಾನು ನಾಳೆ ಯಾವುದೇ ಕಾರಣಕ್ಕೂ ಪೊಸಿಷನ್ಸ್ ತೊಗೊಳ್ಳಲ್ಲ, ಯಾಕಂದ್ರೆ ನಂದು ಯಾವುದೂ ರಿಸ್ಕ್ ಫ್ರೀ ಇಲ್ಲ, ಎಲ್ಲ ಓಪನ್ ರಿಸ್ಕಲ್ಲ ಇದೆ ಆಲ್ಮೋಸ್ಟು. ಸೊ ಫಿಲ್ಮ್ ಇಂಡಸ್ಟ್ರಿ ಸ್ವಲ್ಪ ಪ್ರಾಫಿಟ್ ಇರ್ಬೋದು, ಬಟ್ ಅದು ಮೈನರ್ ಪ್ರಾಫಿಟ್. ಸೊ ನಾನು ಯಾವುದೋ ಪೊಸಿಷನ್ಸ್ ತೊಗೊಳ್ಳಲ್ಲ ಅನ್ಲೆಸ್ ಯಾವ್ದಾರ ರಿಸ್ಕ್ ಫ್ರೀ ಆಗೋವರೆಗೂ ಕಂಪ್ಲೀಟಾಗಿ, ಅಥವಾ ಒಂದು ಪ್ರಾಫಿಟ್ ಬುಕ್ ಮಾಡೋವರೆಗೂ. ಬಟ್ ಜಸ್ಟ್ ಅಬ್ಸರ್ವ್ ಮಾಡ್ತೀನಿ, ಆಟೋ ಸೆಕ್ಟರ್ ಸ್ಟ್ರಾಂಗ್ ಇದೆ, ಇಂಟ್ರಾಡೇ ತೊಗೊತೀನಿ ಅಷ್ಟೇ ನಾನು. ಸೊ ಇದು ಕೂಡ STS ಕೂಡ ಚೆನ್ನಾಗಿದೆ, ಇಲ್ಲಿಂದ ಒಂದು ಸ್ಮಾಲ್ ಈ ಥರ ಕನ್ಸಲ್ಟೇಷನ್ ಆಗಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಇದು IMFA, ಇದು ಇಂಡಿಯನ್ ಮೆಟಲ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಪೊಸಿಷನ್ ತೊಗೊಬೋದು ನಾನು. ಅಗೇನ್ ಡಿಪೆಂಡ್ಸ್, ನೋಡೋಣ. LTF ಕೂಡ ಇಂಟ್ರಾಡೇ ತೊಗೊಬೋದು, ಆಲ್ರೆಡಿ ತುಂಬ ಮೂವ್ ಆಗಿಬಿಟ್ಟಿದೆ. ಸೊ ನಾನು ಇಂಟ್ರಾಡೇ ತೊಗೊತೀನಿ. ಆನಂದ್ ರತಿಯಲ್ಲೂ ಅಷ್ಟೇ ಜಸ್ಟ್ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಕೆನರಾ ಬ್ಯಾಂಕ್ ಕೂಡ ಅಬ್ಸರ್ವ್ ಮಾಡ್ತೀನಿ, ತೊಗೊಳ್ಳಲ್ಲ. BPCL ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಸ್ಟಾಕ್ ಅಂತ ಹೇಳ್ಬೋದು ಈಗ. ಆ್ಯಂಡ್ ಈವನ್ ಆಯಿಲ್ ಎನರ್ಜಿ ಸೆಕ್ಟರ್ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಇದು ಕನ್ಸಲ್ಟೇಷನ್ ಕೂಡ 2%. ಸೊ ಇಲ್ಲಿ ತೊಗೊಬೋದು, ನಾಟ್ ಅ ಪ್ರಾಬ್ಲಮ್, ಗುಡ್ ಕನ್ಸಲ್ಟೇಷನ್ ಅಂತ ಹೇಳ್ಬೋದು ವಿತ್ ಬೇಸಸ್ ಇರೋದ್ರಿಂದ. ಸೊ CCLಲ್ಲಿ ನಾನು ಸ್ವಲ್ಪ ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಮಥಿಂಗ್ ಒಂದು 2 to 3 ಡೇಸ್ ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡಿ, ಆಮೇಲೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಓವರ್ ಆಲ್ ಕಾಂಟೆಕ್ಸ್ ಮಾರ್ಕೆಟ್ ಬ್ರೆತ್ ತುಂಬ ಸ್ಟ್ರಾಂಗ್ ಆಗಿದೆ,
ಟೆಸ್ಟ್ ಪೊಸಿಷನ್ಸ್ ತೊಗೊಳ್ಳಿ, ವರ್ಕ್ ಆದರೆ ರಿಸ್ಕ್ ಆ್ಯಡ್ ಮಾಡಿ, ಇಲ್ಲ ಅಂದರೆ ಸ್ಟಾಪ್ ಲಾಸ್ ತೊಗೊಳ್ಳಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ಡೇ.